ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವಾಗ ನಾನು ವಾಸನೆ ನಿಮಗೆ ಬರ್ತಾ ಇದೆಯಾ? ನನಗಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಮೂಲಂಗಿ ಸಾಂಬಾರು ಮಾಡಿದ್ದೀನಿ, ತುಂಬ ಚೆನ್ನಾಗಿರೋಂಥ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಮೂಲಂಗಿ ಸಾಂಬಾರು ಹೇಗೆ ಮಾಡಿದ್ದೀನಿ ಅಂತಂದರೆ, ನಾನು ಮಿಕ್ಸಿಗೆ ಹಾಕಿಲ್ಲ, ಇದನ್ನು ಓಪನ್ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಒಂದು ನಿಮಿಷ ತೋರಿಸ್ತೀನಿ. ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಹೇಗೆ ಮಾಡ್ತೀರಲ್ವ ಮೂಲಂಗಿ ಸಾಂಬಾರು, ಹಾಗೆ ನಾನು ಮಾಡಿದ್ದೀನಿ. ಹಾಗಾಗಿ ನಾನು ಇದನ್ನೇನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಒಂದು ನಿಮಿಷ ತೋರಿಸ್ತೀನಿ. ಓ ಮೈ ಗುಡ್ನೆಸ್, ಒಗ್ಗರಣೆ ಹಾಕಿಲ್ಲ ಸಾಂಬಾರು. ಇವಾಗ ಒಗ್ಗರಣೆ ಹಾಕಬೇಕು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಬೇಜಾರು ಮಾಡಿಕೊಂಡು ಮೂಲಂಗಿ ಸಾಂಬಾರು ಮಾಡುವಾಗ, ಅಯ್ಯೋ ಮೂಲಂಗಿ ಸಾಂಬಾರ ಯಾರು ಮಾಡ್ತಾರಪ್ಪ ಮೂಲಂಗಿ ಸಾಂಬಾರೇ ಅಂತ ಅಲ್ಲ, ಇವತ್ತು ಅಡುಗೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಹಾಗೆ ಒಂಥರ ಬೇಜಾರು ಅನಿಸ್ತಾ ಇತ್ತು. ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಯಾವುದೇ ಒಂದು ಅಡುಗೆ ಕೆಲಸ ಏನು ಮಾಡಲಿಕ್ಕೆ ನನಗೆ ಮನಸ್ಸೇ ಇರಲಿಲ್ಲ. ಆಮೇಲೆ ಹೊಟ್ಟೆ ಹಸು ಕೇಳಲ್ಲ. 8 ಗಂಟೆ ಮೇಲೆ ಚೆನ್ನಾಗಿ ಹೊಟ್ಟೆ ಹಸು ಆಗ್ಬಿಡುತ್ತೆ. ಅವಾಗ ಬೊಂಬೆ ಬಡ್ಕೊಳಂಗಾಗುತ್ತೆ. ಸ್ವಲ್ಪ ಹೊತ್ತು ನನಗೆ ವೆಯ್ಟ್ ಮಾಡೋದಕ್ಕಾಗಲ್ಲ. ಅಂದರೆ ಏನಾದರೂ ಹಣ್ಣಾದರೂ ತಿನ್ನಬೇಕು, ಇಲ್ಲಾಂದರೆ ಒಂದು ಲೋಟ ಹಾಲಾದರೂ ಕುಡಿಬೇಕು. ಆ ಥರ ಒಂದು ಪೌಷ್ಟಿಕ ಆಹಾರ ತಗೊಂಡ್ರೆ ಮಾತ್ರ, ಇಲ್ಲಾಂದ್ರೆ ಸರಿಯಾಗಿ ಊಟ ಮಾಡಿಬಿಡಬೇಕು. ಹಾಗಾಗಿ ಮತ್ತು ಅವಾಗ ಹೊಟ್ಟೆ ಚೆನ್ನಾಗಿ ಹಶ್ವಾದಾಗ ನಾನು ಊಟ ಮಾಡಲಿಕ್ಕೆ ಹೋದರೆ ಕಷ್ಟ ಆಗ್ಬೋದು ಅಂತೇಳ್ಬಿಟ್ಟು ನಾನೇನು ಮಾಡಿದೆ, ಸಾಂಬಾರು ಮಾಡಿದೆ. ಬೇಜಾರು ಮಾಡ್ಕೊಂಡು ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂದಿದೆ. ಸಾಂಬಾರು ಮಾತ್ರ ಅಲ್ಟಿಮೇಟ್ ಆಗಿದೆ. ಒಗ್ಗರಣೆ ಹಾಕಿದ್ರೆ ಇನ್ನೂ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ. ಆ ಒಂದು ಸ್ಮೆಲ್ಲಿಗೆ ಮುದ್ದೆನೇ ನನಗೆ ಇಷ್ಟ ಆಗ್ತಾ ಇರೋಂಥದ್ದು. ಮುದ್ದೆ ಮಾಡೋದು ಹೆಂಗಿರುತ್ತೆ ಅಂತ. ಇಲ್ಲ ಚಪಾತಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಸಾಂಬಾರಿಗೆ ಚಪಾತಿ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ರಾತ್ರಿ ಮೂಲಂಗಿ ಸಾಂಬಾರು ಮಾಡಿದರೆ ನೆಕ್ಸ್ಟ್ ಡೇಗೆ ಮಾಡೋಂಥದ್ದು ಚಪಾತಿನೇ. ಫ್ರೆಶ್ ಇರೋಂಥ ಸಾರಿಗೆ ಮುದ್ದೆ ಮಾಡ್ತೀನಿ, ನೆಕ್ಸ್ಟ್ ಡೇಗೆ ಚಪಾತಿ ಮಾಡೋವಂಥದ್ದು. ಹಾಗಾಗಿ ನನಗೆ ಇವಾಗ ಎಷ್ಟೊತ್ತಿಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನೋ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು. ನೋಡಿ, ಇಲ್ಲಿ ಈ ಒಂದು ಬಂಗು ಅಂತ ಹೇಳಿದ್ನಲ್ಲ, ಇವತ್ತು 28 ತಾರೀಕು ಅಲ್ವಾ ಅಷ್ಟೇ? ಇವತ್ತು 28 ಅಲ್ಲ? ಇವತ್ತು 28 ತಾರೀಕು. ನಾನು ಅಪ್ಲೋಡ್ ಮಾಡಿದ್ದು ವೀಡಿಯೋ 28ನೇ ತಾರೀಕು, ಹೋದ ತಿಂಗಳು. ಅವತ್ತು ಹೇಳ್ಕೊಂಡಿದ್ದೆ ನಾನು ಒಂದು ಕ್ರೀಮ್ ಹಚ್ತಾ ಇದ್ದೀನಿ. ಅದು ಒಂದು ಕ್ರೀಮ್ ಅಂದರೆ ಆಲಮ್ ಪೌಡರ್ ಹಚ್ತಾ ಇದ್ದೀನಿ. ನೋಡಿ, ಇದು ಕ್ರಮೇಣ ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಡೈಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಒಂದು ದಿನವೂ ಮಿಸ್ ಮಾಡೋ ಹಾಗೆ ಇಲ್ಲ ಅಂತೇಳಿ. ನೆಕ್ಸ್ಟ್ ಇಲ್ಲಿಂದ ಒಂದು ತಿಂಗಳಿಗೆ ನಾನು ಮತ್ತೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ನೋಡಿ, ಇಷ್ಟು ಮಟ್ಟಿಗೆ ಹೋಗಿದೆ ಆಲಮ್ ಪೌಡ್ರಿಂದ, ಈ ಒಂದು ಮಟ್ಟಿಗೆ ರಿಸಲ್ಟ್ ಕೊಡ್ತಾ ಇದೆ ಅಂತ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ನೀವೇ ನೋಡ್ತಾ ಇರ್ಬೋದು, ಈ ಮಟ್ಟಿಗೆ ಹೋಗಿದೆ. ಬಟ್ ನನಗೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಕಾಣ್ತಾ ಇದೆ, ಬಟ್ ಮುಂಚೆ ಇದ್ದಷ್ಟು ಇಲ್ಲ ಅಂತ ಅನಿಸುತ್ತೆ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದು ಬಂಗು ಹೋಗ್ತಾ ಇದೆಯಾ, ಹಾಗೇ ಇದೆಯಾ ಅಂತ ನೀವು ಹೇಳಿ ನೋಡಿ, ಓಕೆನಾ? ಇಂದಿನ ಒಂದು ಪ್ರೀವಿಯಸ್ ವ್ಲಾಗು ನೋಡ್ತಾನೆ ಇರ್ತೀರಾ ರೆಗ್ಯುಲರಾಗಿ. ಈ ಒಂದು ವ್ಲಾಗಲ್ಲಿ ನೋಡ್ತಾ ಇದ್ದೀರಲ್ವಾ, ಇವತ್ತಿನ ಒಂದು ದಿನಕ್ಕೆ ನಾನು ಹೋದ ತಿಂಗಳಿಂದ ಈ ತಿಂಗಳಿಗೆ 28ನೇ ತಾರೀಕು ಒಂದು ತಿಂಗಳಾಯಿತು. ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿ. ಹಾಗೆ ಒಂದು 10 ದಿನ ಮೇಲೆ, ಒಂದು 12 ದಿನ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಾನು ಹಚ್ಚೋದಕ್ಕಾಗಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ. ಬರೀ ಅಷ್ಟು ಮಟ್ಟಿಗೆ ಮಾತ್ರ ಹಚ್ಚಿದ್ದಂಥದ್ದು. ಇಷ್ಟು ಮಟ್ಟಿಗೆ ಹೋಗಿದೆ. ಇನ್ನು ರೆಗ್ಯುಲರ್ ಒಂದು ತಿಂಗಳು ಮಿಸ್ ಮಾಡಿದೆ ಹಚ್ಚಿದ್ರೆ ಇನ್ನು ಎಷ್ಟು ಮಟ್ಟಿಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಪರವಾಗಿಲ್ಲ, ಒಂದು ಯೂಸ್ಫುಲ್ ಆದ ಒಂದು ಆಲಮಿಂದ ಆ ಒಂದು ಕ್ರೀಮ್ ನಾವು ಅಪ್ಲೈ ಮಾಡೋದ್ರಿಂದ ಯೂಸ್ಫುಲ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನೀವು ಯಾರಾದರೂ ಟ್ರೈ ಮಾಡೋರಿದ್ದರೆ ಮಾಡಿ. ಆಲಮ್ ತೊಗೊಂಬಂದ್ಬಿಟ್ಟು ಅದನ್ನು ಹುಟ್ಟಿ ಪುಡಿ ಮಾಡಿ, ಅಕ್ಕಿ ಹಿಟ್ಟು, ಮೊಸರು ನೀವು ಮುಖಕ್ಕೆ ಅಪ್ಲೈ ಮಾಡಿ ನೋಡಿ. ನೋಡೋಣ, ಅದು ಕ್ರಮೇಣ ಕಮ್ಮಿ ಆಗ್ಬೋದು. ನನಗಂತೂ ಇಷ್ಟು ಮಟ್ಟಿಗೆ ಕಮ್ಮಿ ಆಗಿದೆ. ನೀವೇ ನೋಡ್ತಾ ಇದ್ದೀರಾ. ಮುಂಚೆ ಕಮೆಂಟೇ ಬರ್ತಾಯಿತ್ತು ನನಗೆ, ನಿಮ್ಮ ಮುಖದಲ್ಲಿ ಬೊಂಗು ನೋಡು ಯಾವ ಥರ ಇದೆ, ಫಸ್ಟ್ ಅದನ್ನು ಹೋಗಿಸ್ಕೊ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಅದನ್ನು ಏನು ಮಾಡಿದ್ರು ಹೋಗಿಸ್ಕೊಳ್ಳೋದಕ್ಕಾಗಲ್ಲ. ಅದೇನೋ ಒಂದು ಇದು ಸಿಕ್ಕಿರೋದು ಒಂದು ಇದು ಅಂತಲೇ ಹೇಳ್ಬೋದು, ಪುಣ್ಯ ಅಂತಲೇ ಹೇಳ್ಬೋದು. ಇವಾಗ ಆಲಮ್ ಪೌಡರು ಅದು ಹಚ್ಚಿದಾಗಿಂದ ಈ ಮಟ್ಟಿಗೆ ಹೋಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಇವತ್ತಿಗೆ ಒಂದು ತಿಂಗಳಾಯ್ತಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಹೋಗಿದೆ. ಲಿಫ್ಟಿಗೆ ಚೆನ್ನಾಗಿ ಕಾಣ್ತಿದ್ದೆಲ್ಲ ಫ್ರೆಂಡ್ಸ್, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅದು ಇವತ್ತು ನಾನು ಐ ಲೈಕ್ ಎ ಸೋ ಗುಡ್ ಲುಕಿಂಗ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ. ಈ ಒಂದು ಯೆಲ್ಲೋ ಕಲರ್ ಡ್ರೆಸ್ಸಿಗೆ ಈ ಒಂದು ರೆಡ್ ಲಿಫ್ಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಯರಿಂಗ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಒಂದು ಹೇರ್ ಸ್ಟೈಲ್ ಕೂಡ ಚೆನ್ನಾಗಿದೆ. ನಾನು ಮುಂಚೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ, ನಾನು ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡ್ಕೊತೀನಿ. ಮುಂಚೆ ನಾನು ಈ ಥರ ಸ್ಟ್ರೈಟಾಗಿ ಜುಟ್ಟು ಕಟ್ಟೋದು ಅಥವಾ ಈ ಥರ ಹಿಂಗೆ ತುರುಪು ಕಟ್ಟೋದು, ಎಣ್ಣೆನೇ ಹಚ್ತಾ ಇರಲಿಲ್ಲ. ನಾನು ಎಂಥ ಲೇಸಿ ಗರ್ಲ್ ಗೊತ್ತಾ. ನಾನು ತುಂಬಾ ಒಂಥರ ಈ ಥರ ಕಟ್ಬಿಟ್ರೆ ಎಣ್ಣೆ ಆಗಿಬಿಡುತ್ತೆ ಅಥವಾ ದುಂಡು ಕಾಣುತ್ತೆ. ನನಗೆ ಕೂದಲು ಹಿಂಗಿರಬೇಕು ಅನ್ನೋದು ನಂಗೆ ತುಂಬ ಇಷ್ಟವಾದ ಅದು ಒಂದು ವಿಷಯ ಅಂತಂದರೆ, ಈ ಥರ ಹೇರ್ ಬಿಡೋದು ಅಂದರೆ ನಂಗೆ ತುಂಬ ಇಷ್ಟ. ನಾನೇನು ಮಾಡ್ತಾಯಿದ್ದೆ ಅಂತಂದರೆ, ವೀಡಿಯೋ ಮಾಡಬೇಕಾಗಲಿ ತುಂಬ ಕಷ್ಟಪಟ್ಟು ಅವತ್ತಿನ ದಿನ ಹೆಂಗೆ ರೆಡಿ ಆಗ್ತಾಯಿದ್ದೆ ಅಂದರೆ, ಟಿಕ್ಟಾಕ್ ಇದ್ದಾಗ ಮಾಡುವಾಗ ಸಾಕಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಾಕ್ತಾಯಿದ್ವಿ. ಅವಾಗ ಹಿಂಗೆಲ್ಲ ಎಣ್ಣೆ ಗಿಣ್ಣೆಲ್ಲ ಹಚ್ಕೊಂಡು ನಾನು ಒಂದು ದಿನ ಇರ್ತಿರಲಿಲ್ಲ. ಯಾಕೆ ಅಂತಂದರೆ ವೀಡಿಯೋ ಮಾಡಬೇಕು ಅಂತಲೇ
ವಿಡಿಯೋ ಮಾಡ್ತೀವಿ ಇವತ್ತು ಅಂತಂದರೆ ಅವತ್ತು ತಲೆ ಸ್ನಾನ ಮಾಡಲೇಬೇಕು ಆ ಥರ ಇರ್ತಿದ್ದೆ. ಬಟ್ ಆದರೆ ಇವಾಗ ಗೊತ್ತಾಗ್ತಾಯಿದೆ, ನಾನು ಎಣ್ಣೆ ಹಚ್ಚಿ ನಾನು ತಲೆ ಸ್ನಾನ ಮಾಡಿದಾಗ ನಾನು ಹೇರ್ ಬಿಡೋದಕ್ಕಿಂತ ಈ ಥರ ನನ್ನ ತುರುಬು ಕಟ್ಟೋಂಥದ್ದೇ ಎಷ್ಟು ಚೆನ್ನಾಗಿ, ಗಂಟು ಕಟ್ಟೋಂಥದ್ದು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ನನಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹೇಗೆ ಕಾಣ್ತಾ ಇದೆ ಈ ಒಂದು ತುರುಬು? ದಪ್ಪ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಇದ್ದಿದ್ರಲ್ಲಿ ನನಗೆ ಸೋ ಗುಡ್ ಅಲ್ವಾ? ಪರವಾಗಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಮೂಲಂಗಿ ಸಾಂಬಾರು ಘಮ 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 ಅಂತ ವಾಸನೆ ಬರ್ತಾಯಿದೆ. ನನಗೊಂದು ಎಷ್ಟೊತ್ತಿಗೆ ಊಟ ಮಾಡೋಣ, ಮುದ್ದೆ ಊಟ ಮಾಡೋಣ ಅಂತ ಅನಿಸ್ತಾಯಿದೆ. ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಹಾಗಾಗಿ ಆ ಥರ ಪಡ್ತಾಯಿದ್ದೀನಿ. ಇವಾಗ ಪರವಾಗಿಲ್ಲ, ನಾನು ತುಂಬಾ ವೀಕ್ ಇದ್ದಲ್ಲ, ಇವಾಗ ನಾನು ತುಂಬಾ ಚೇತರಿಸ್ಕೊಂಡಿದ್ದೀನಿ ನೋಡಿ. ನಾನು ಅಷ್ಟು ವೀಕ್ ಇಲ್ಲ, ಇವಾಗ ಟೈಮಿಗೆ ಊಟ ಮಾಡ್ತಾ ಇದ್ದೀನಲ್ಲ, ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ಬಟ್ ಆದರೆ ಸ್ವಲ್ಪ ಊಟ ಬೇಗ ಕೇಳುತ್ತೆ ನನ್ನ ಒಂದು ದೇಹ, ನನ್ನ ಒಂದು ಬಾಡಿ. ಇವಾಗ ಬೇಗ ಬೇಗ ಮುದ್ದೆ ಮಾಡಿ ಊಟ ಮಾಡಬೇಕು. ನಮ್ಮ ಕೂಗು ರೆಸ್ಟ್ ಮಾಡ್ತಾ ಇದ್ದಾಳೆ, ನಾನೀಗ ಬೇಗ ಬೇಗ ಮುದ್ದೆ ಮಾಡಿ ಊಟ ಮಾಡ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಊರಿಗೆ ಹೋಗಿದ್ದಾಗ ನಾನು ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ ಇದೆ, ಒಂದು ಮೇಕೆ ಮರಿ ಸಿಕ್ಕಿತ್ತು ಫ್ರೆಂಡ್ಸ್. ಎಷ್ಟು ಮುದ್ದಾದ ಮೇಕೆ ಮರಿ, ನಾನು ಕೂಗು ಥರ ಇತ್ತು. ನಂಗೆ ಆ ಥರ ಮುದ್ದಾದ ತುಂಬ ಕ್ಯೂಟ್ ಆಗಿರೋದು, ತುಂಬ ಚೆನ್ನಾಗಿರೋಂಥದ್ದು ಮೇಕೆ ಮರಿ ಇತ್ತು. ಅಂದರೆ ಮುದ್ಕೊಳ್ಳೋಣ ಅಂತ ಅನಿಸುತ್ತೆ. ನನಗೂ ಕೂಡ ಅಷ್ಟೇ, ನಮ್ಮ ಕೂಗು ಕೂಡ ಅಷ್ಟೇ ತುಂಬ ಪ್ರೀತಿ ಮಾಡ್ತೀವಿ. ಹಾಗಾಗಿ ಆ ಒಂದು ಮೇಕೆ ಮರಿ ಸಿಕ್ಕಿತ್ತು, ಅದನ್ನು ಕೂಡ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಫೋನ್ ಮಾಡ್ತೀನಿ. ಹೋಗ್ತಾ ದಾರಿಲಿ ಮೇಕೆ ಮರಿ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಆಶಾ ಮೇಕೆ ಮರಿ ಎತ್ಕೊಂಡು ಉದ್ವಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಮೇಕೆ ಮರಿ, ನೋಡಿ ಎಷ್ಟು ಕ್ಯೂಟಾಗಿದೆ. ಬಂದಿದ್ದಮ್ಮ, ಇಳ್ಸಮ್ಮ ಬಂದತ್ತು ಆಗುತ್ತೆ, ಇಳ್ಸಮ್ಮ. ಅಯ್ಯ ಎಂತ ಚೆನ್ನಾಗಿತ್ತಪ್ಪ ಮರಿ. ಇಲ್ಲಪ್ಪ ಇಲ್ಲ. ಅಯ್ಯ ಮರಿ ಬಂಗಾರಿ ಹೆಂಗೈತಪ್ಪ, ಮಜ್ಜಮ್ಮ ಮಜ್ಜು ಬಂಗಾರಿ. ಬಂಗಾರ ಮಜ್ಜಮ್ಮ ಚೀನಿ ಬಂಗಾರಿ. ಭಯ ಆಗುತ್ತೆ, ಇಳಿಸಮ್ಮ. ಫ್ರೆಂಡ್ಸ್ ನೋಡಿ, ಈ ಮೇಕೆ ಮರಿ ಎಷ್ಟು ಕ್ಯೂಟಾಗಿದೆ, ಅದ್ರ ಕೂದಲಂತೂ ಎಷ್ಟು ಸಾಫ್ಟಾಗಿತ್ತು. ಇನ್ನೂ ಎಳೆ ಮರಿ ಇರ್ತವೆ, ಅವು ಅಂತೂ ಇನ್ನೂ ಮುದ್ದು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಮೋಸ್ಟ್ಲಿ ಒಂದು 15 ದಿನನ ಒಂದು ವಾರನ ಆಗಿರ್ಬೋದು ಹುಟ್ಟಿ. 15 ದಿನ ವಾರಕ್ಕೂ ಕೂಡ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ, ತುಂಬ ಕ್ಯೂಟಾಗಿತ್ತು ಈ ಮರಿ ಕೂಡ. ಬಿಡಪ್ಪ ಚಿನ್ನಿ ಮರಿ ಇಟ್ಕೊಳ್ಳೆ. ಕೋತಿ ಮರಿ ಫ್ರೆಂಡ್ಸ್, ಇಲ್ಲಿ ನಾನು ಕುಕ್ಕು ಊರಿಗೆ ಬರ್ತಾ ಇರೋಂಥ ಈ ಒಂದು ಕ್ಲಿಪ್ಪಿಂಗು ಬರುವಾಗೂ ಕೂಡ ನಾನು ವೀಡಿಯೋ ಮಾಡಿಕೊಂಡೆ. ಹಾಗೇ ಮಧ್ಯದಲ್ಲಿ ಬಸ್ಸು ಕೂಡ ನಿಲ್ಲಿಸಿದ್ರು, ಹಾಗಾಗಿ ಮತ್ತೆ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಹೋಟ್ಲಿಗೆ ಹೋದ್ವಿ. ಅಂದರೆ ಇಲ್ಲಿಂದ ಮೈಸೂರಿಂದ ನಾವು ಇಲ್ಲಿ ಬರಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗ್ಬಿಟ್ಟು ಮಧ್ಯದಲ್ಲಿ ಏನಾದರೂ ತಿನ್ನಬೇಕು, ಸ್ನ್ಯಾಕ್ಸು ಅಥವಾ ಹೋಟ್ಲಿಗೆ ಹೋಗಬೇಕು ಅಥವಾ ಅಲ್ಲಿಂದ ಏನೋ ತೊಗೊಂಬಂದು ಬಸ್ಸಲ್ಲಿ ತಿನ್ನಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ 4 ರಿಂದ 5 ಗಂಟೆ ಮೇಲೇ ಆಗೋಗುತ್ತೆ. ಎಕ್ಸಾಕ್ಟ್ ಹೇಳಬೇಕು ಅಂದರೆ ಒಂದು 6-7 ಅವರ್ಸ್ ಅಂತೂ ಬೇಕೇ ಬೇಕು. ಯಾಕಂದರೆ ಇಲ್ಲಿಂದ ಹೊರಟು ಹೋಗಿ ಅಲ್ಲಿ ಆಟೋ ಕ್ಯಾಚ್ ಮಾಡೋದು. ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ, ಈ ಬಂಗು ಬಗ್ಗೆ ಹೇಳಿದ್ದೀನಿ ನೋಡಿ, ನೀವು ಟ್ರೈ ಮಾಡಿ. ಆಲಂ ಪೌಡರ್ ಹಾಗೆ ಅಕ್ಕಿ ಹಿಟ್ಟು ಮೊಸರು ಹಾಕಿ ಪಿಗ್ಮೆಂಟೇಷನ್ ಇತ್ತು ಅಂತಂದರೆ ಆ ಕಣ್ಣು ಸುತ್ತ ಕಪ್ಪಿರುತ್ತಲ್ಲ ಅದೆಲ್ಲನೂ ಹೋಗ್ಲಿಡ್ಸೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ಒಮ್ಮೆ, ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಇದೇನು ಅಂತ ಗೊತ್ತಾಯ್ತಾ? ಏನು ಅಂತಂದರೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿಟ್ಟಿದ್ದಲ್ವ, ನೆಲ್ಲಿಕಾಯಿದು ಮಿಕ್ಸಿಗೆ ಹಾಕಿ ಟ್ರೇಯಲ್ಲಿ ಹಾಕಿಟ್ಟಿದ್ದಲ್ವ, ಫ್ರೀಸರಲ್ಲಿ ಇಟ್ಟಿದ್ದೆ. ಅದನ್ನು ಒಂದು ಕ್ಯೂಬ್ ಹಾಕ್ಕೊಂಡು ನಾನು ನೀರೊಳಗೆ ಕುಡಿದಿದ್ದಂಥದ್ದು. ಇದು ಹೆಲ್ತಿಗೆ ಒಳ್ಳೆಯದು, ಹಾಗೆ ಹೇರ್ಗೂ ಕೂಡ ಒಳ್ಳೆಯದು. ಹೇರು ಬ್ಲ್ಯಾಕ್ ವೈಟ್ ಆಗಿರೋಂಥ ಹೇರು ಬ್ಲ್ಯಾಕ್ ಆಗ್ತವೆ ಅಂತ ಹೇಳ್ಬಿಟ್ಟು ಈ ನೆಲ್ಲಿಕಾಯಿನ ನಾವು ಹೊಟ್ಟೆಗೆ ತೊಗೋಬೇಕು. ಏನಾದರೂ ಮಾಡಿ ಒಟ್ಟು ಉಪ್ಪಿನಕಾಯಲ್ಲೋ ಅಥವಾ ಈ ಒಂದು ಜ್ಯೂಸ್ ಮಾಡಿ ಅಥವಾ ಈ ಒಂದು ಕ್ಯೂಬ್ಸ್ ಆದರೂ ಮಾಡಿಟ್ಕೊಂಡು ನಾವು ಡೈಲಿ ಒಂದೊಂದು ತೊಗೋಬೇಕು. ಹಾಗಾಗಿ ನಾನಿವತ್ತು
ಕುಡಿದೆ ಅಲ್ವಾ, ನಿಮಗೆ ಲೋಟ ಇತ್ತು, ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಕುಡಿಯುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದರೆ ನನ್ನ ಕ್ಯಾಮ್ರಾ ಆನ್ ಆಗಿಲ್ಲ, ನಾನು ಕೂಡ ಮೇಕಪ್ ಆಗಿಲ್ಲ, ಹಾಗಾಗಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಸಾರಿಗೆ ಒಗ್ಗರಣೆ ಹಾಕಬೇಕು. ಈ ಒಂದು ಪಾತ್ರೆ ತೊಳೆದಿದೆ, ಅದು ಕೂಡ ಒಂದು ಸಲ ವಾಶ್ ಮಾಡೋದು ಒಳ್ಳೆಯದಲ್ಲ, ಹಾಗಾಗಿ ವಾಶ್ ಮಾಡ್ಕೊಬೇಕು. ಫ್ರೆಂಡ್ಸ್, ಈ ಸಲ ನಾನು ಮೂಲಂಗಿ ಸಾಂಬಾರು ರೆಸಿಪಿ ತೋರಿಸ್ತಾ ಇಲ್ಲ, ಸಿಂಪಲಾಗೆ ಮಾಡಿದ್ದೆ, ಬಟ್ ತುಂಬಾ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಈ ಒಂದು ಸಾಂಬಾರು ಪುಡಿ ಬಂದು MTR ಸಾಂಬಾರು ಪುಡಿ ಹಾಕಿದೆ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿದ್ರಲ್ವ ಸಾಂಬಾರು ಹೇಗಿದೆ ನಿಮಗೆ. ಈ ಸಾಂಬಾರನ್ನ ಬಿಸಿ ಮಾಡಿ ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಮುದ್ದೆ ಮಾಡೋದು. ನಾನಿವತ್ತು ಯಾವ ಒಂದು ಸಾಂಬಾರು ಪುಡಿ ಹಾಕಿದ್ದೀನಿ ಗೊತ್ತಾ, MTR ಸಾಂಬಾರು ಪುಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಘಮ ಘಮ ಆಗ್ತದೆ. ನಾನು ಒಂದ್ಸಲ ಮಾಡಿಲ್ಲ MTR ಸಾಂಬಾರು ಪುಡಿಯಿಂದ, ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದು. ನೋಡೋಣ ಟೇಸ್ಟಿಗೆ ಸೊಕ್ಕದ ಘಮ ಘಮ ಅಂತ ಇದೆ. ಇದು ಎಣ್ಣೆ ಬಾಂಡೆಲಿದೆ, ಯಾಕೆ ಗೊತ್ತಾ, ಇವಾಗಿನ ನಾವು ಸ್ನ್ಯಾಕ್ಸ್ ಮಾಡ್ಕೊತೀವಿ ಆಶಾ ನಾನು. ಫ್ರೆಂಡ್ಸ್, ಇವಾಗ ಸಾಸಿವೆ ಹಾಕುವ. ಸಾಸಿವೆ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾದಾಗಲೇ ಹಾಕಬೇಕು. ಅವಾಗ ಚಿಟಪಟ ಅಂತ ಎಲ್ಲ ಸಿಡಿದ ನಂತರನೇ ನಾವು ಸಾರು ಹಾಕಬೇಕು. ಅವಾಗಲೇ ಸಾರು ತುಂಬ ಟೇಸ್ಟಿಯಾಗಿರೋದು. ನಾವೇನೋ ಅರೆದಿರೋ ಎಣ್ಣೆ ಕಾದೇ ಇರಲ್ಲ, ಅವಾಗ ನಾವು ಸಾಸಿವೆ ಹಾಕೋದು. ಅದು ಚಿಟಪಟ ಅಂದಲೇ ನಾವು ಎಣ್ಣೆ ಕಾದಿದೆ ಅಂತ ಹೇಳ್ಬಿಟ್ಟು ನಾವು ಸಾರು ಎದ್ದು ಸಾರು ಟೇಸ್ಟೇ ಬರಲ್ಲ. ಒಗ್ಗರಣೆ ಹಾಕಿ ಹಂಗೆ ಉಣ್ಣೋದು ಎಷ್ಟೋ ವಾಸಿ. ಇವಾಗ ನಾನು ಸಾಂಬಾರು ಹಾಕ್ತಾ ಇದ್ದೀನಿ. ಈ ಒಂದು ಸಾಂಬಾರಿಗೆ ಬಿಸಿ ಬಿಸಿ ಸಾಂಬಾರು ಫ್ರೆಶ್ ಆಗಿ ಮಾಡಿದ್ದಂಥ ಟೈಮಲ್ಲಿ ನಾವು ಮುದ್ದೆ ಮಾಡ್ಕೊಂಡು ಉಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗೆ ಚಪಾತಿ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಚಿಕ್ಕವಳಿದ್ದಾಗ ಈ ಒಂದು ಸಾಂಬಾರನ್ನ ಇಷ್ಟನೇ ಪಡ್ತಾ ಇಲ್ಲ. ಮೂಲಂಗಿ ಸಾಂಬಾರು ಮಾಡಿದರೆ ಮನೆ ಬಿಟ್ಟು ಹೊರಡೋಗ್ಬಿಡ್ತಿದ್ದೆ. ಬಟ್ ಆದರೆ ಇವಾಗ ನಾನು ಮಾಡೋದ್ರಿಂದ ಅದು ನೀಟಾಗಿ ಚೆನ್ನಾಗೇ ಒಂದು ಟೇಸ್ಟಿಫುಲ್ಲಾಗಿ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಮೂಲಂಗಿ ಸಾಂಬಾರು ಇಷ್ಟಪಡ್ತೀರಾ, ಮೂಲಂಗಿ ಸಾಂಬಾರು ಅಂತಂದರೆ ಇಷ್ಟ ಆಗೋದಿಲ್ಲ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಅನ್ನನೂ ಕೂಡ ಮಾಡ್ತಾಯಿದ್ದೀನಿ. ಒಂದೇ ಕುಕ್ಕರ್ ಇರೋದ್ರಿಂದ ಈ ಒಂದು ದೊಡ್ಡ ಕುಕ್ಕರಲ್ಲೇ ನಾನು ಸಾಂಬಾರು ಮಾಡಬೇಕು. ಸಣ್ಣದೊಂದು ಕುಕ್ಕರ್ನ ತೊಗೋಬೇಕು ಅಂದ್ಕೊತಾ ಇದ್ದೀನಿ. ಮರ್ತು ಹೋಗುತ್ತೆ. ಇನ್ನೊಂದೆರಡು ಕುಕ್ಕರ್ ಇದ್ದಾವೆ ಹಳೆವು, ಹಾಕ್ಬಿಟ್ಟು ತೊಗೋಬೇಕು. ಇವಾಗ ಈ ಕಡೆ ಅನ್ನನೂ ಆಗ್ತಾಯಿದೆ, ಈ ಕಡೆ ಸಾಂಬಾರು ಆಯಿತು. ಫ್ರೆಂಡ್ಸ್, ನಾನು ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಮೂಲಂಗಿ ಸಾರಿಗೆ ಇಷ್ಟ ಆಗ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಮುದ್ದೆ ಮಾಡ್ತಾ ಇರೋಂಥದ್ದು ಒಂದು ಸ್ಟೀಲ್ ಬೌಲ್ ಒಳಗೆ. ಅದೇ ಏನಾದರೂ ನಮ್ಮ ಅಮ್ಮರ ಕಾಲದಲ್ಲಿ ಆಗಿಬಿಟ್ಟಿದ್ರೆ ಈ ಥರ ಸ್ಟೀಲ್ ಬೌಲ್ ಒಳಗಡೆ ಈ ಥರ ಒಂದು ಸಣ್ಣ ಸ್ಪೂನಲ್ಲಿ ಮುದ್ದೆ ಮಾಡಿಬಿಟ್ಟಿದ್ದೆ ರಂಗನೇ ಆಗೋಗ್ಬಿಡ್ತಾ ಇತ್ತು ಅವರ ಒಂದು ಕುಟುಂಬದಲ್ಲಿ, ಅವರ ಒಂದು ಲೈಫಲ್ಲಿ. ಬಟ್ ಆದರೆ ಇವಾಗ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ನೋಡಿ ಎಲ್ಲರೂ ಮನೆಯದು ಎಲ್ಲ ಕಡೆಗೂ ಎಲ್ಲರೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಎಲ್ಲರೂ ಮುದ್ದೆ ಮಾಡ್ಬೇಕಾದ್ರೆ ಎಲ್ಲರೂ ಹೋಗಿ ನೋಡಿರೋದಿಲ್ಲ. ಈ ಒಂದು ಯೂಟ್ಯೂಬಿಂದ ಮಾತ್ರ ಗೊತ್ತಾಗ್ತಿದೆ. ವ್ಲಾಗ್ ಮಾಡಿ ಹಾಕೋದ್ರಿಂದ ಈ ಒಂದು ಬಟ್ಲಲ್ಲೂ ಮಾಡ್ತಾರೆ, ಬಾಂಡೆಲ್ಲೂ ಮಾಡ್ತಾರೆ. ನಾನು ಕಣ್ಣಾರ ನೋಡಿದ್ದೀನಿ ಸಾಕಷ್ಟು ಬ್ಲಾಗಲ್ಲಿ. ಹಾಗಾಗಿ ಇವಾಗ ಒಬ್ಬರು ನೋಡಿ ಒಬ್ಬರು ಸುಮ್ಮನೆ ಆಗ್ತಾಯಿದ್ದಾರೆ. ಅದೇ ನಮ್ಮ ಅಮ್ಮರ ಕಾಲದಲ್ಲಿ ಏನಾದರೂ ಈ ಥರ ಬೌಲಲ್ಲಿ ಏನಾದರೂ ಈ ಥರ ಮುದ್ದೆ 1-2 ನಾವು ಹಿಂಗೆ ಇಕ್ಲ ಇಟ್ಕೊಂಡು ನಾವು ಈ ಥರ ಮುದ್ದೆ ಮಾಡ್ತೀವಿ ಅಂದರೆ ಅದನ್ನ ಎಷ್ಟು ಜರ್ದಿರ್ತಿದ್ರು ಗೊತ್ತಾ. ಚೆನ್ನಾಗಿ ಕಂಡಿದ್ದೀನಲ್ಲ, ಬಟ್ ಏನು ಬಿಟ್ಕೊಳ್ಳೋದಕ್ಕಿಂತ ಹಿಂಗೆ ಕಟ್ಕೊಳ್ಳೋದು ಎಷ್ಟೋ ಚಂದ, ನೀಟಾಗಿ ತಲೆ ಎಳ್ದಿರಲ್ವ ಫ್ರೆಂಡ್ಸ್. ಇದು ರಾಗಿ ಮುದ್ದೆ ಅನ್ಸುತ್ತೆ, ಗೋಧಿ ಮುದ್ದೆ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಕಲರ್ ನೋಡಿ ಹೇಗಿದೆ. ಇದಕ್ಕೆ ಹೇಳಿದ್ದು ಈ ಒಂದು ಬೆಕ್ಕು ನೋಡ್ತಾ ಇದ್ದೇನೆ, ಬೆಕ್ಕು ಹಿಂಗೆ ನೋಡ್ತಾ ಇದೆ ಕ್ಯಾಮರಾದಲ್ಲಿ. ಗೋಧಿ ರಾಗಿ ಮುದ್ದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಗೋಧಿ ಮುದ್ದೆ ಇದಾಗಿದೆ. ಈ ಮುದ್ದೆ ನೋಡಿದ್ರೆ ಮುದ್ದೆ ಊಟ ಮಾಡಬೇಕು ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. 55 ರೂಪಾಯಿ ಕೊಟ್ಟು ಪರವಾಗಿಲ್ಲ, ವರ್ತ್. ಎಷ್ಟೇ ಕಾಸ್ಟ್ಲಿ ಆಗಲಿ, ಬಟ್ ಆದರೆ ಮಾಲ್ ಮಾತ್ರ ಸೂಪರ್ ಆಗಿರ್ಬೇಕಲ್ವಾ ಫ್ರೆಂಡ್ಸ್. ಚೆನ್ನಾಗಿದೆಯಲ್ಲ, ವಾವ್. ಫ್ರೆಂಡ್ಸ್ ನೋಡಿ, ಈಗ ನಾನು ಮುದ್ದೆ ಊಟ ಮಾಡ್ತಾ ಇದ್ದೀನಿ. ಅರ್ಧ ಮುದ್ದೆ ಇಟ್ಕೊಂಡಿದ್ದೀನಿ, ಮುಕ್ಕಾಲು ಮುದ್ದೆ ಇಟ್ಕೊಂಡಿದ್ದೀನಿ. ಕಾಲು ಇಷ್ಟೇ ಕೂಗುಗೆ. ಬನ್ನಿ ಊಟ ಮಾಡುವ. ಬಿಸಿ ಬಿಸಿ ಮುದ್ದೆ ಹಾಗೆ ಮೂಲಂಗಿ ಸಾಂಬಾರು ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಕೆಳಗಡೆ ಕುತ್ಕೊಂಡು ಅಲ್ಲಿ ಊಟ ಮಾಡೋದಕ್ಕೆ ಹೋಗಬೇಕು. ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಂತ್ಕೊಂಡು ಸಕ್ಕತ್ತಾಗಿದೆ. MTR ಪೌಡರ್ ಸಾಂಬಾರು ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮೇಕೆ ಮೇರಿ ಹೇಗಿತ್ತು? ಮೇಕೆ ಮೇರಿ ಕ್ಯೂಟ್ ಆಗಿತ್ತಲ್ವ, ತುಂಬ ಚೆನ್ನಾಗಿತ್ತಲ್ವ. ಹಾಗೆ ನಾನು ಈ ಒಂದು ಮೂಲಂಗಿ ರೆಸಿಪಿ ಸಾಂಬಾರನ್ನ ನಾನು ರೆಸಿಪಿ ಅಂತೇಳಿ ಹಾಕಿಲ್ಲ. ಬೇಕು ಅಂದರೆ ನಾನು ಹೇಗೆ ಮಾಡ್ತೀನಿ ಅದನ್ನು ಕಮೆಂಟಲ್ಲಿ, ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮಗೂ ಬೇಕು. ಈ ಒಂದು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅನ್ನೋದು ಅಂತ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ಮೂಲಂಗಿ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಅದನ್ನು ನಾನು ಮಿಕ್ಸಿಗೆ ಹಾಕಿಲ್ಲ. ತುಂಬ ಟೇಸ್ಟಾಗಿತ್ತು ಮೂಲಂಗಿ ಸಾಂಬಾರು.
ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಟ್ ನಾನು ಹೇಗೆ ಮಾಡ್ತೀನಿ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಮೂಲಂಗಿ ಸಾಂಬಾರು ರೆಸಿಪಿ ನಾನು ಮಾಡೋದು ನೀವು ನೋಡಬೇಕು ಅನ್ನೋದು, ವೀಡಿಯೋ ಮಾಡಿ ನಾನು ಹಾಕಬೇಕು ಅನ್ನೋದು ಇತ್ತು ಅಂದರೆ ಓಕೆನಾ. ನೀವು ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬೈ, ಲವ್ ಯು ಆಲ್.